ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಎಲ್ಲ ವೀಕ್ಷಕರಿಗೂ ಶ್ರೀರಾಮ ನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿನ ನಾನು ತಿಳಿಸ್ಕೊಡುವಂತಹ ವಿಚಾರ ಏನು ಅಂದರೆ, ನಿಮ್ಮ ಹಸ್ತ ಸಾಮುದ್ರಿಕ ಶಾಸ್ತ್ರದ ಬಗ್ಗೆ ಹೇಳ್ಕೊಡ್ಲಿದ್ದೇನೆ. ನಿಮ್ಮ ಹಸ್ತದಲ್ಲಿ ಮದುವೆಯ ರೇಖೆ ಒಂದಿದ್ರೆ ಏನರ್ಥ, ಎರಡು ರೇಖೆ ಇದ್ದರೆ ಏನರ್ಥ, ಮತ್ತು ಡೈವೋರ್ಸ್ ಮತ್ತು ಎಕ್ಸ್ಟ್ರಾ ಅಫೇರ್ಸ್ ಹಾಗೂ ಇಂಡಿಕೇಷನನ್ನು ಮಾಡುವಂತಹ ರೇಖೆಗಳು ಯಾವುದು, ಮತ್ತು ಮದುವೆ ಲೈಫಲ್ಲಿ ಡಿಸ್ಟರ್ಬೆನ್ಸನ್ನು ಇಂಡಿಕೇಟ್ ಮಾಡುವಂತಹ ರೇಖೆ ಯಾವುದು ಅಂತ ಅದನ್ನು ಹೇಗೆ ಕಂಡುಹಿಡಿಯೋದು ಅಂತ ಇವತ್ತಿನ ದಿನ ತಿಳಿಸ್ಕೊಡ್ಲಿದ್ದೇನೆ. ಯಾರಿಗಾದರೂ ಸ್ತ್ರೀ ಅಥವಾ ಪುರುಷರಿಗೆ ಆಗಲಿ ಡಿವೋರ್ಸ್ ಆಗಿದ್ದರೆ ಕಾರಣ ಗೊತ್ತಿಲ್ಲದೆ ಅವರ ಬಗ್ಗೆ ಅವ್ರು ಕೆಟ್ಟವರು, ಅವರ ಹಸ್ಬೆಂಡ್ ಸರಿ ಇಲ್ಲ, ವೈಫ್ ಸರಿ ಇಲ್ಲ ಅಂತ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅವರಿಗೆ ಡೈವರ್ಸ್ ಆಗಲು ಅವರವ್ರದ್ದೇ ರೀಸನ್ ಇರುತ್ತೆ. ಅವರ ಲೈಫ್ ಪಾರ್ಟ್ನರ್ ಬಿಹೇವಿಯರ್ ಕಾರಣ ಆಗಿರ್ಬೋದು, ಅಥವಾ ಅವರ ಪಾರ್ಟ್ನರ್ ಟಾಕ್ಸಿಕ್ ಆಗಿರಬಹುದು, ಅವ್ರದ್ದೇ ಆದ ರೀಸನ್ ಇರುತ್ತೆ. ಅದಕ್ಕೆ ಹೇಳಿದ್ದು. ಸ್ತ್ರೀಯರಾಗಿದ್ದರೆ ಎಡಗೈಯನ್ನು ನೋಡಬೇಕಾಗುತ್ತೆ, ಪುರುಷರಾದರೆ ಬಲಗೈಯನ್ನು ನೋಡಬೇಕಾಗುತ್ತೆ. ನಾನು ಕೆಲವೊಂದು ಹಸ್ತ ಸಾಮುದ್ರಿಕ ನೋಡುವಾಗ ಎರಡು ಕೈಯನ್ನು ನೋಡಬೇಕು ಅಂತ ಹೇಳಿದೆ. ವೆನ್ ಇಟ್ ಕಮ್ಸ್ ಟು ಮ್ಯಾರೇಜ್ ಲೈನ್, ಎಡಗೈ ಮತ್ತು ಬಲಗೈ ಸಪ್ರೇಟಾಗಿ ನೋಡಬೇಕಾಗುತ್ತೆ. ನಿಮ್ಮ ಹಸ್ತದಲ್ಲಿ ವಿವಾಹ ರೇಖೆಯನ್ನು ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ ಬನ್ನಿ. ಲಿಟ್ಲ್ ಫಿಂಗರ್ ಅಂದರೆ ಕಿರುಬೆರಳಿನ, ಅದನ್ನು ಬುಧನ ಬೆರಳು, ಬುಧನ ಪರ್ವ ಅಂತಲೂ ಕರಿತೀವಿ. ಆ ಕಿರುಬೆರಳಿನ ಸೈಡಲ್ಲಿ ವಿವಾಹ ರೇಖೆ ಇರುತ್ತೆ. ಆ ವಿವಾಹ ರೇಖೆ ಒಬ್ಬೊಬ್ಬರ ಕೈಲಿ ಒಂದು ವಿವಾಹ ರೇಖೆ ಇರುತ್ತೆ, ಒಬ್ಬೊಬ್ಬರ ಕೈಲಿ ಎರಡು ರೇಖೆ, ಕೆಲವೊಬ್ಬರ ಕೈಲಿ 3 ಮತ್ತು 4 ಸಹ ಇರುತ್ತೆ. 4 ಇರೋದು ತುಂಬ ಅಪರೂಪ, 3 ಇರುತ್ತೆ ಅಥವಾ 2 ಇರುತ್ತೆ. ಯಾರ ಹಸ್ತದಲ್ಲಿ ಒಂದು ವಿವಾಹ ರೇಖೆ ಇರುತ್ತದೋ ಅವರು ಒಬ್ಬರನ್ನೇ ವಿವಾಹ ಆಗ್ತಾರೆ. ಜೀವನದ ಕೊನೆ ಕ್ಷಣದವರೆಗೂ ಅವರ ಜೊತೆಯಲ್ಲಿಯೇ ಸುಖ ಸಂತೋಷವಾದ ಮ್ಯಾರೇಜ್ ಲೈಫನ್ನು ಸ್ಪೆಂಡ್ ಮಾಡುವವರಾಗಿರ್ತಾರೆ. ಇವರು ಬಹಳ ಅದೃಷ್ಟವಂತರಾಗಿರ್ತಾರೆ ಅಂತಲೇ ಹೇಳಬಹುದು. ಲೈಫಲ್ಲಿ ಮ್ಯಾರೇಜ್ ಅನ್ನೋದು ಒಂದು ಸ್ಪೆಷಲ್ ಮತ್ತು ವೆರಿ ಇಂಪಾರ್ಟೆಂಟ್ ಈವೆಂಟ್. ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮ ಜೊತೆ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಅಡ್ಜಸ್ಟಬಲ್ ನೇಚರ್ ಸಿಕ್ಕಿದ್ರೆ ಜೀವನವೇ ಸ್ವರ್ಗವಾಗಿರುತ್ತೆ. ನೆಕ್ಸ್ಟ್ ನೋಡೋಣ. ನಿಮ್ಮ ಹೃದಯ ರೇಖೆ ಹಾಗೂ ಲಿಟಲ್ ಫಿಂಗರ್ನ ನಡುವೆ ಸಮಾನಾಂತರ ರೇಖೆಗಳು ಉಂಟಾಗಿದ್ದರೆ, ಅಂದರೆ ಎರಡು ರೇಖೆ ಇದ್ದರೆ, ನೀವು ನಿಮ್ಮ ಟೀನೇಜ್ ಅಥವಾ ಕಾಲೇಜ್ ಡೇಸಲ್ಲಿ ಯಾರನ್ನಾದರೂ ತುಂಬ ಜೆನ್ಯೂನ್ ಆಗಿ ಪ್ರೀತಿಸಿರ್ತೀರ. ಬಟ್ ಅನ್ಫಾರ್ಚುನೇಟ್ಲಿ ಅವರನ್ನು ಮದುವೆ ಆಗೋದಕ್ಕೆ ಸಾಧ್ಯವಾಗೋದಿಲ್ಲ. ನಿಮ್ಮ ಪೇರೆಂಟ್ಸ್ ಅಪೋಸ್ ಮಾಡಬಹುದು, ಅಥವಾ ಬೇರೆ ಬೇರೆ ರೀಸನ್ಸಿಂದ ನೀವು ಅವರನ್ನು ಮ್ಯಾರೇಜ್ ಆಗಲು ಸಾಧ್ಯ ಆಗಿರೋದಿಲ್ಲ. ಬಟ್ ನೀವು ಮತ್ತೊಬ್ಬರನ್ನು ಮದುವೆಯಾಗುವಂತಹ ಪರಿಸ್ಥಿತಿ ಬರುತ್ತೆ. ಬೇರೆಯವರನ್ನ ಮದುವೆಯಾದರೂ ಸಹ ನೀವು ನಿಮ್ಮ ಪ್ರೀತಿಸಿದ ವ್ಯಕ್ತಿಯ ನೆನಪು ಸದಾ ನಿಮ್ಮಲ್ಲಿ ಇದ್ದೇ ಇರುತ್ತೆ. ಈಗ 3 ಲೈನ್ಸ್ ಇದ್ದರೆ ಹೇಗೆ ಅಂತ ನೋಡೋಣ ಬನ್ನಿ. 3 ವಿವಾಹ ರೇಖೆ ಇರುವಂತಹ ವ್ಯಕ್ತಿಗಳು, ಇಂತಹ ವ್ಯಕ್ತಿಗಳು ಮದುವೆಯ ಮೊದಲು ತುಂಬ ಜನರನ್ನು, ಅಂದರೆ ಒಬ್ಬರಿಗಿಂತ 2-3 ಜನರನ್ನು ಇಷ್ಟಪಟ್ಟಿರ್ತಾರೆ. ಬಟ್ ಅವರಿಗೆ ಬೇರೆಯವರ ಜೊತೆ ಮದುವೆ ಆದ ತಕ್ಷಣ ಫುಲ್ ಚೇಂಜ್ ಆಗಿಬಿಡ್ತಾರೆ. ಇವರು ತನ್ನ ಜೀವನ ಸಂಗಾತಿಯನ್ನು ಬಹಳ ಜೆನ್ಯೂನ್ ಆಗಿ, ಬಹಳ ಲಾಯಲ್ ಆಗಿ ಪ್ರೀತಿಸ್ತಾರೆ ಮತ್ತು ಕೇರ್ ಮಾಡ್ತಾರೆ. ಹಳೆ ಪ್ರೇಮಿಗಳನ್ನು ನೆನಪಲ್ಲೂ ಸಹ ಇಟ್ಕೊಳ್ಳೋದಿಲ್ಲ, ಬಹಳ ಬೇಗ ಮರೆತೋಗ್ತಾರೆ ಇವರು. ಮತ್ತು ಲವ್ ಮ್ಯಾರೇಜ್ ಯೋಗ ಹೇಗೆ ಕಂಡುಹಿಡಿಯೋದು, ಅದು ಬೇರೆ ರೀತಿ ನೋಡಬೇಕಾಗುತ್ತೆ. ಲವ್ ಮ್ಯಾರೇಜ್ ಬಗ್ಗೆ ನಾನು ಸಪ್ರೇಟ್ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡ್ತೇನೆ. ಮತ್ತು 4 ಮ್ಯಾರೇಜ್ ಲೈನ್ ಇರೋದಿಲ್ಲ, ಬಹಳ ರೇರ್ ಆಗಿರುತ್ತೆ. ಈ ರೀತಿ 4 ರೇಖೆಗಳಿದ್ದರೆ ಅವರು ಸಾಧು ಅಥವಾ ಸನ್ಯಾಸಿಗಳಾಗ್ಬಿಡ್ತಾರೆ. ಅವರಿಗೆ ಮ್ಯಾರೇಜಲ್ಲಿ ಇಂಟ್ರೆಸ್ಟ್ ಬಹಳ ಕಡಿಮೆ ಇರುತ್ತೆ. ನೆಕ್ಸ್ಟ್, ನಿಮ್ಮ ಹಸ್ತದಲ್ಲಿ ವಿವಾಹ ರೇಖೆ ಸ್ಪ್ಲಿಟ್ ಆಗಿದ್ದರೆ, ಅಂದರೆ ವಿ ಆಕಾರದಲ್ಲಿ ಕವಲಾಗಿ ಒಡೆದೋಗ್ಬಿಟ್ಟಿರುತ್ತೆ. ಇಂತಹವರು ಒಬ್ಬರನ್ನು ಮ್ಯಾರೇಜ್ ಆಗ್ತಾರೆ, ಬಟ್ ಇನ್ನೊಬ್ಬರನ್ನು ಪ್ರೀತಿಸ್ತಾರೆ. ಈವನ್ ಆಫ್ಟರ್ ಮ್ಯಾರೇಜ್ ಸಹ ಇವರು ಹುಡುಗ ಆಗಲಿ ಅಥವಾ ಹುಡುಗಿನೇ ಆಗಲಿ, ಇದು ಒಳ್ಳೆ ರೇಖೆ ಅಲ್ಲ, ಇದು ಒಳ್ಳೆ ಸೈನ್ ಅಲ್ಲ. ಇದು ಮಲ್ಟಿಪಲ್ ರಿಲೇಷನ್ಶಿಪ್ಪನ್ನು ಶೋ ಮಾಡುವಂತಹ ರೇಖೆ ಆಗಿದೆ. ಈಗ ನಿಮ್ಮ ಮ್ಯಾರೇಜ್ ಲೈಫಲ್ಲಿ ಡಿಸ್ಟರ್ಬೆನ್ಸನ್ನು ಶೋ ಮಾಡುವಂತಹ ರೇಖೆ ಯಾವುದು ಅಂತ ನೋಡೋಣ ಬನ್ನಿ. ನಿಮ್ಮ ಮ್ಯಾರೇಜ್ ಲೈನ್ ಅಂದರೆ ನಿಮ್ಮ ವಿವಾಹ ರೇಖೆಯಲ್ಲಿ ಒಡಕುಗಳು, ಅಂದರೆ ವಿವಾಹ ರೇಖೆ ಕಟ್ಟಾಗಿದ್ದರೆ ಇಂತಹ ರೇಖೆ ಇರುವಂತಹ ಪುರುಷರ ಹೆಂಡತಿ ಅನಾರೋಗ್ಯದ ಕಾರಣದಿಂದ ಸಾಯಬಹುದು, ಅಥವಾ ರೋಗಿಷ್ಠ ಹೆಂಡತಿ ಸಿಗಬಹುದು ನಿಮಗೆ. ಇವರ ಮ್ಯಾರೇಜ್ ಲೈಫಲ್ಲಿ ಸುಖ ಸಂತೋಷ ತುಂಬ ಕಡಿಮೆನೇ ಇರುತ್ತೆ, ಅಥವಾ ಇಂಥವರಿಗೆ ಡೈವರ್ಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ವಿವಾಹ ರೇಖೆ ಆಗಿರೋರಿಗೆ ನಾನು ಹೇಳಿದಂತಹ ತೊಂದರೆಗಳು ಕಂಡುಬರುತ್ತೆ. ಮುಂದೆ ನೋಡೋಣ. ನಿಮ್ಮ ಮಿಡಲ್ ಫಿಂಗರ್ ಅಂದರೆ ಶನಿ ಪರ್ವದ ಮೇಲೆ ಎಕ್ಸ್ ಚಿಹ್ನೆ ಇದ್ದರೆ, ಹಾರ್ಟ್ ಲೈನ್ ಹಾಗೂ ಮೈಂಡ್ ಲೈನ್ ಮಧ್ಯೆ 3 ಎಕ್ಸ್ ಚಿಹ್ನೆಗಳು ಮೂಡಿದ್ದರೆ, ನಿಮ್ಮ ಮ್ಯಾರೇಜ್ ಲೈಫಲ್ಲಿ ಸ್ಟ್ರಗಲ್ಸನ್ನು ತುಂಬ ಫೇಸ್ ಮಾಡಬೇಕಾಗುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇರುತ್ತೆ, ಹಾಗೂ ಡೈವೋರ್ಸ್ ಸಹ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ.
ಪ್ರೀತಿ ಅನ್ನೋದು ಹೃದಯಕ್ಕೆ ಸಂಬಂಧಿಸಿದ್ದು, ನಿಮ್ಮ ಎಮೋಷನ್ಗೆ ಸಂಬಂಧಿಸಿದ್ದು ಪ್ರೀತಿ. ನಿಮ್ಮ ಹೃದಯ ರೇಖೆ ಕಟ್ಕಟ್ಟಾಗಿದ್ದರೆ ನಿಮ್ಮ ಎಮೋಷನ್ನನ್ನು ನಿಮ್ಮ ಸಂಗಾತಿ ಅರ್ಥ ಮಾಡಿಕೊಳ್ಳಲ್ಲ. ನೀವು ನಿಮ್ಮ ಪ್ರೀತಿಯನ್ನು ನಿಮ್ಮ ಸಂಗಾತಿಯ ಜೊತೆ ಎಕ್ಸ್ಪ್ರೆಸ್ ಮಾಡದೇ ಇರೋ ಕಾರಣ ನಿಮಗೆ ಡೈವರ್ಸ್ ಸೂಚನೆಯನ್ನು ಈ ಹೃದಯ ರೇಖೆ ಅಂದರೆ ಕಟ್ಕಟ್ಟಾಗಿರುವಂತಹ ಹೃದಯ ರೇಖೆ ಇಂಡಿಕೇಷನನ್ನು ಮಾಡುತ್ತೆ. ಇದು ಬ್ಯಾಡ್ ಮ್ಯಾರೇಜ್ ಲೈಫ್ನ ಇಂಡಿಕೇಷನ್ ಅಂತ ಹೇಳ್ಬಹುದು. ಇವಿಷ್ಟು ವಿಚಾರಗಳು ವಿವಾಹ ರೇಖೆಗೆ ಸಂಬಂಧಪಟ್ಟ ವಿಚಾರಗಳಾಗಿತ್ತು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಈ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.